ಹ್ಞೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಯುಗಾದಿ ಹಬ್ಬದ ಹಿಂದಿನ ದಿನ ಮತ್ತಿಕೆರೆ ಮಾರ್ಕೆಟಿಗೆ ಶಾಪಿಂಗಿಗೆ ಹೋಗ್ತಾ ಇದ್ದೆ. ವರ್ಕ್ ಮುಗಿಸ್ಕೊಂಡು ಹಾಗೆ ಹೋಗಿ ಬರೋಣ ಅಂತ ಹೇಳಿ ಬಂದೆ ನೋಡಿ ಆಟೋದಲ್ಲಿ. ಏನೇ ಶಾಪಿಂಗ್ ಮಾಡಬೇಕೆಂದ್ರೂ ಮತ್ತಿಕೆರೆ ನಿಯರ್ ಆಗುತ್ತೆ. ಅದಾದಮೇಲೆ ಮಲ್ಲೇಶ್ವರಮ್ಮ ಮಾರ್ಕೆಟ್ ಒಳಗೆ ಹೊರಟೆ. ತುಂಬ ರಶ್ ಇತ್ತು. ಹಬ್ಬಗಳು ಬಂದರೆ ಕೇಳಬೇಕಾ, ಮಾರ್ಕೆಟ್ಗಳು ಜಿಗ 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 ಅಂತ ಇರುತ್ತೆ. ನಾನು ಎಲ್ಲ ಹಬ್ಬಕ್ಕೂ ಬಟ್ಟೆಗಳನ್ನು ತೊಗೊಳ್ತೀನಿ. ನೋಡೋಣ ಟಾಪ್ಸ್ ಯಾವುದಾದ್ರೂ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ. ಇವೆಲ್ಲ 250 ಟಾಪ್ಸು. ತುಂಬ ಇಷ್ಟ ನನಗೆ ಬಟ್ಟೆ ಅಂತ ಹೇಳಿದ್ರೆ. ಎಲ್ಲ ಹಬ್ಬಗಳಿಗೆ ಒಂದೊಂದು ಡ್ರೆಸ್ ಹಾಕ್ಕೊಳ್ಳೇಬೇಕು, ಇಲ್ಲ ಅಂತ ಹೇಳಿದ್ರೆ ಮನ್ಸಿಗೆ ಸಮಾಧಾನನೇ ಆಗೋಲ್ಲ. ಹಾಗೆ ಇಲ್ಲಿ ನೋಡಿ, ನಾನು ಯಾವಾಗಲೂ ಬಟ್ಟೆ ತೊಗೊಳ್ಳೋಂಥ ಶಾಪು. ಹಾಗೆ ಸ್ಲಿಪ್ಪರ್ನೂ ನೋಡಿದೆ. ಇಲ್ಲೇ ನಾನು ಯಾವಾಗಲೂ ಒಳ್ಳೊಳ್ಳೆ ಟಾಪ್ಸ್ ಕೊಡ್ತಾರೆ, ರೆಫರ್ ಮಾಡ್ತಾರೆ ಚೆನ್ನಾಗಿ ಬಂದಿರೋ ಟಾಪ್ಸ್ನ. ಹಾಗಾಗಿ ಮತ್ತಿಕೆರೆಯಲ್ಲಿ ಒಂದು ಶಾಪಿಂಗ್ ಮಾತ್ರ ಹೋಗ್ತೀನಿ ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದ್ರೆ. ಲೆಗ್ಗಿನ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಬಟ್ ಹೋದಾಗಲೆಲ್ಲ ಒಂದು ಟಾಪ್ಸ್ ತೊಗೊಬರ್ತೀನಿ. ಚೆನ್ನಾಗಿ ರೆಫರ್ ಮಾಡ್ತಾರೆ, ಇದು ಚೆನ್ನಾಗಿ ಬಂದಿದೆ ನೋಡಿ ಅಂತ. ಹಬ್ಬಕ್ಕೆ ನೋಡಿ ಡ್ರೆಸ್ ತೊಗೊಂಡೆ. ಎಲ್ಲ ಹಬ್ಬಗಳಿಗೆ ಇದು ಚೆನ್ನಾಗಿತ್ತು ನೋಡಿ, ಬರ್ಡೇಗೆಲ್ಲ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಬಟ್ಟೆ ಅಂಗಡಿಗಳಿಗೆ ಹೋದರೆ ಕೇಳಬೇಕಾ, ಎಲ್ಲವೂ ಇಷ್ಟ ಆಗುತ್ತೆ. ಹಾಗೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಕಬ್ಬಿನ ಹಾಲು ಕುಡಿಬೇಕು ಅಂತ ಅಂದ್ಕೊಂಡೆ. ಕಬ್ಬಿನ ಹಾಲು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜಾಂಡೀಸ್ ಬರದ ಹಾಗೆ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಕಬ್ಬಿನ ಹಾಲು ಕುಡಿಬೇಕು. ಹಾಗೆ 30 ರೂಪಾಯಿಗೆ ಒಂದು ಬಾಟಲ್ ಕೊಟ್ಟರು. ಅದಾದಮೇಲೆ ಸೊಪ್ಪು ತೊಗೊಂಡೆ, 10 ರೂಪಾಯಿಗೆ ಒಂದು ಕಟ್ಟು. ಅದಾದಮೇಲೆ ಯುಗಾದಿ ಹಬ್ಬಕ್ಕೆ ಏನಾದರೂ ಬೆಳ್ಳಿ ಐಟಮ್ ತೊಗೋಬೇಕು ಅಂತಾರೆ. ನಾನು ಪ್ರತಿ ವರ್ಷವೂ ಒಂದೊಂದು ಬೆಳ್ಳಿ ಐಟಮ್ ತೊಗೊಳ್ತಾ ಇದ್ದೆ. ಈ ವರ್ಷವೂ ನಾನಿಲ್ಲಿ ಚೀಟಿ ದುಡ್ಡು ಹಾಕ್ತೀನಿ, ಪ್ರತಿ ತಿಂಗಳು 1000 ರುಪೀಸು. ಹಾಗೆ ಚೀಟಿ ದುಡ್ಡು ಕಟ್ಟಿ ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿ ನೋಡಿದೆ. ಬಟ್ ನಂಗೆ ಯಾವುದೂ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿ ತರಕಾರಿ ಶಾಪ್ ಮಾಡ್ಕೊಂಡು ಹೊರಟೆ. ನೆಕ್ಸ್ಟ್ ಡೇ ಆದಮೇಲೆ ನೋಡಿ, ಇದೇ ಡ್ರೆಸ್ಸು ಯುಗಾದಿ ಹಬ್ಬಕ್ಕೆ 250 ಕೊಟ್ಟು ತೊಗೊಂಡಿರೋಂಥ ಟಾಪು. ತುಂಬ ಕಂಫರ್ಟಬಲ್ ಆಗಿತ್ತು, ಚೆನ್ನಾಗೂ ಕೂಡ ಇದೆ. ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಹಿಡಿಸೋದೇನು ಬೇಡ. ಅದಾದಮೇಲೆ ಮಾರ್ನಿಂಗು ಎದ್ದು ರೂಮೆಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ಯುಗಾದಿ ಅಂತ ಹೇಳಿದ್ರೆ ಬೇವು ಬೆಲ್ಲ, ಸಿಹಿ ಕಹಿ ಎರಡೂ ನಮ್ಮ ಜೀವನದಲ್ಲಿರುತ್ತೆ. ಹಾಗಾಗಿ ಬೇವು ಬೆಲ್ಲ ತಿಂದು ಎರಡನ್ನೂ ಸ್ವೀಕಾರ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟು ಬೇವು ಮಾಡಿದೆ. ಸಿಂಪಲ್ಲಾಗಿ ಹಿಂದಿನ ದಿನವೇ ಐಟಮೆಲ್ಲ ತಂದಿಟ್ಟು ಮನೇಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ನಾವು ಎಲ್ಲೇ ಇದ್ದರೂ ನಮ್ಮ ಸಂಪ್ರದಾಯಗಳನ್ನು ನಾವು ಬಿಡಬಾರ್ದು. ನಮ್ಮ ಹಬ್ಬಗಳನ್ನು ಎಷ್ಟೇ ಕಷ್ಟ ಇದ್ದರೂ ಆಚರಿಸ್ತಾರೆ, ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದಾದಮೇಲೆ ಒಂದು ಅಂಗಡೀಲಿ ಸ್ಪೆಷಲ್ಲಾಗಿ ಕಂಡಿದ್ದು ಪೇಣಿ. ಇದು ನೋಡಿ ಪೇಣಿ. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬರಬೇಕು ಅಂತ ಹೇಳಿ. ಅವತ್ತು ಹಿಂದಿನ ದಿನ ಮಾರ್ಕೆಟಿಗೆ ಹೋಗಿದ್ನಲ್ಲ, ನನ್ನ ಕಣ್ಣಿಗೆ ಬೀಳ್ತು. ಅಂಕಲ್ ಅಂಗಡಿ ಹೋಗಿ ತೊಗೊಂಡು ಬಂದೆ. ಬಹಳ ಇಷ್ಟ ಆಗಿತ್ತು ಇದನ್ನು ತಿನ್ನಬೇಕು ಅಂತ. ಯುಗಾದಿ ಹಬ್ಬಕ್ಕೆ ಆಸೆ ಈಡೇರಿತು. ಅದಕ್ಕೆ ನಾನು ಬಾದಾಮ್ ಹಾಲು ಮಾಡಿಕೊಟ್ಟೆ. ಪೇಣಿ ರೆಡಿ ಇತ್ತು. ಅದಕ್ಕೆ ಹಾಲು ಮತ್ತು ಸಕ್ಕರೆ, ಬಾದಾಮ್ ಪೌಡ್ರು ಮತ್ತು ಏಲಕ್ಕಿ ಹಾಕಿ ಬಾದಾಮ್ ಹಾಲು ಮಾಡಿಕೊಂಡೆ. ಏಕೆ ಪೇಣಿ ರೆಡಿ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ಬರೀ ಶುಗರ್ ಹಾಕ್ಕೊಂಡು ತಿನ್ಬೋದು, ಬರೀ ಹಾಲು ಹಾಕ್ಕೊಂಡು ತಿನ್ಬೋದು. ಆದರೆ ಈ ರೀತಿ ಮಾಡಿಕೊಂಡ್ರೆ ಹಬ್ಬಕ್ಕೆ ಸ್ಪೆಷಲ್ಲಾಗಿರುತ್ತೆ ಅಂತ ಹೇಳಿ ಹಾಲು ಮತ್ತು ಬಾದಾಮ್ ಹಾಲು ಮತ್ತು ಪೇಣಿ ಎರಡನ್ನೂ ರೆಡಿ ಮಾಡಿದೆ. ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸ್ಪೆಷಲ್ಲಾಗಿರಲಿ ಅಂತ ಹೇಳಿ ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಕುದಿಸ್ಬಿಟ್ಟು. ಬಟ್ ನನಗೆ ಈ ವರ್ಷ ತುಂಬ ಖುಷಿಯಾಗಿದ್ದು ಈ ಪೇಣಿ ಸಿಕ್ತು ಅಂತ ಹೇಳಿ. ಈ ಸ್ವೀಟ್ ತಿನ್ನಬೇಕು ಅಂತ ತುಂಬ ದಿನ ಅಂದ್ಕೊಳ್ತಾ ಇದ್ದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನಗೇನಾದರೂ ತಿನ್ನಬೇಕು ಅಥವಾ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಬಂದುಬಿಡಬೇಕು, ಮಾಡ್ಕೋಬೇಕು. ಆ ಥರ ಒಂಥರ ಮನಸ್ಸಲ್ಲಿ. ಪೇಣಿ ಕೂಡ ರೆಡಿ ಇದೆ, ಹಾಲು ರೆಡಿ ಆಯಿತು. ಬಟ್ ಈ ಥರ ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ.
ಒಂದು 3 ತೊಗೊಂಡಿದ್ದೆ, 20 ರುಪೀಸ್ಗೆ ಒಂದಂತೆ. ಮತ್ತೆ ಹೋದಾಗ ತೊಗೊಬರ್ತೀನಿ. ರೆಡಿ ಆಯಿತು ನಂದು ಬಾದಾಮ್ ಹಾಲು ಮತ್ತು ಪೇಣಿ ಸ್ವೀಟು. ಬಹಳ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯುಗಾದಿ ಹಬ್ಬಕ್ಕೆ ನಾನು ಅಂದ್ಕೊಂಡಿರೋ ಸ್ವೀಟ್ ಸಿಕ್ತು ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಹಾಗೆ ವಿಡಿಯೋ ನೋಡೋರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪೇಣಿ ರೆಡಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ವರ್ಕಿಗೆ ಹೋಗಬೇಕಲ್ವ, ಹಾಗಾಗಿ ತಿನ್ಕೊಂಡೇ ಹೋಗೋಣ ಚೂರು ಅಂತ ಟ್ರೈ ಮಾಡಿದೆ. ಬಟ್ ವಾವ್, ಸೂಪರಾಗಿತ್ತು ಮಾತ್ರ. ಇನ್ನೂ ಒಂದು ಪೇಣಿ ಹಾಗೇ ಇದೆ, ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನೆಕ್ಸ್ಟ್ ಊರಿಗೆ ಹೋದರೆ ತೊಗೋಬೇಕು ಅಂತ ಅಂಗಡಿಯಲ್ಲಿ ಕೇಳ್ಕೊಂಬಂದಿದ್ದೀನಿ. ಯಾವಾಗಲೂ ಇರುತ್ತಾ ಅಂತ ಹೇಳಿ, ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಬಹಳ ಇಷ್ಟ ಆಯಿತು ನನಗೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಲಾಸ್ಟ್ ಟೈಮಲ್ಲಿ ಒಂದು ತಿನ್ಕೊಂಡು ಹೋದೆ. ಯಾರೆಲ್ಲ ಟ್ರೈ ಮಾಡಿಲ್ವೋ ತೊಗೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ ಕೂಡ. ಸ್ಪೆಷಲ್ಲಾಗಿ ಭಾಳ ಇಷ್ಟ ಆಯಿತು ಯುಗಾದಿ ಹಬ್ಬದ ಸ್ವೀಟು. ಹಾಗೆ ನನ್ನ ವಿಡಿಯೋ ನೋಡುವವರು ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟಾಗಿ ನೋಡಿ ಹೇಗಿದೆ ಅಂತ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಧ್ವನಿ ಬಂದಿಲ್ಲ, ಯಾಕೆ ಅಂತ ಹೇಳಿದ್ರೆ ಕೆಮ್ಮು ಜಾಸ್ತಿ ಇತ್ತು. ವಿಡಿಯೋ ಮಾಡಲೇಬೇಕಾಗಿತ್ತು, ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಕೆಮ್ಮಿಗೋಸ್ಕರನೇ, ಕೆಮ್ಮು ಬಂದಿರೋದ್ರಿಂದನೇ ವಿಡಿಯೋ ಮಾಡಿರಲಿಲ್ಲ. ಆದ್ರೂ ಮಾಡಿ ಹಾಕಿದ್ದೆ, ವಾಯ್ಸ್ ಚೆನ್ನಾಗಿ ಬಂದಿಲ್ಲ. ಹಾಗೆ ಎಲ್ಲ ಆದಮೇಲೆ ಇದ್ರ ಡ್ರೆಸ್ ನೋಡಿ ತೊಗೊಂಡಿದ್ದು ಚೆನ್ನಾಗಿದೆ. ಎಲ್ರಿಗೂ ಯುಗಾದಿ ಹಬ್ಬ ಚೆನ್ನಾಗಾಗಿದೆ ಅಂದ್ಕೊಳ್ತೀನಿ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಳ್ಳಿ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಏನು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡೋದು, ಚಿಕ್ಕ ಮಕ್ಕಳು ಸೀರೆಗಳನ್ನು ಉಟ್ಕೊಂಡು, ಅಂದರೆ ಚಂದ್ರನ ನೋಡಿ ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದೇ ಒಂದು ವಿಶೇಷ. ಇಲ್ಲಿ ಬೆಂಗಳೂರಲ್ಲಿ ಏನಿಲ್ಲ. ಬೇವು ಕೂಡ ಮಾಡಿಕೊಂಡು, ಸ್ವಲ್ಪ ಬೇವು ಕೂಡ ತಿಂದ್ಕೊಂಡು ಮುಗೀತು ನನ್ನ ಹಬ್ಬ. ಅದಾದಮೇಲೆ ಇದು ಒಂದು ಶರ್ಟ್ ತಂದಿದ್ದೆ ನೋಡಿ, 150. ಇದು ಬರೀ 150 ಅಂದರೆ ಟಾಪ್ಸ್ಗಳನ್ನ ಹಾಕ್ಕೊಂಡು ಎಲ್ಲಾದರೂ ಹೋಗಬೇಕಾದ್ರೆ ಕಂಫರ್ಟಬಲ್ ಇರಲಿ ಅಂತ ಬೇಲ್ ಬದಲಾಗಿ ಇದನ್ನು ಹಾಕ್ಕೊಂಡು ಹೋಗೋಕ್ಕೆ, ಅಥವಾ ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿದೆ. 150 ಹೇಳಿದ್ರು, ನನಗೆ ಬೇಕಾಗಿತ್ತು. ನನ್ನ ಹತ್ರ ಶರ್ಟ್ಗಳು ತುಂಬಾ ಇದೆ, ಇದೊಂದು ಇರಲಿ ಅಂತ ಹೇಳಿ ತೊಗೊಂಡೆ. ಬಟ್ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗ್ತಾಯಿತ್ತು, ತುಂಬ ಇಷ್ಟ ಆಯಿತು ಕೂಡ ನನಗೆ. ಇದು ಶರ್ಟ್ 150 ಕೊಡ್ಬೋದು. ಇದನ್ನು ಹಾಕ್ಕೊಂಡು ವರ್ಕಿಗೆ ಹೋಗಬೇಕಾದ್ರೆಲ್ಲ ಟಾಪ್ಸ್ ಮೇಲೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಇದು ಸ್ಪೆಷಲ್ಲಾಗಿತ್ತು ಯುಗಾದಿ ಹಬ್ಬಕ್ಕೆ, ಇದನ್ನು ಕೂಡ ತೊಗೊಂಡೆ. ನಾ ಆ ಶಾಪಲ್ಲೇ ಎಲ್ಲ ಮಾಡೋದು. ಹಾಗೆ ಫೋಟೋಸ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಯುಗಾದಿ ಹಬ್ಬ ಮುಗೀತು.